ಇದೆಲ್ಲ ಎಥನಾಲ್ ಮಿಕ್ಸ್ ಬರುತ್ತೆ ತಾನೆ? ಅಷ್ಟೇ 20%. ಈ E20 ಪೆಟ್ರೋಲ್ ಬಂದ್ಮೇಲಂತೂ ಹಳೆ ಸ್ಕೂಟರ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ನಿಮ್ ಸ್ಕೂಟರ್ಗೆ ಹಾಕ್ತಿರೋ ಪೆಟ್ರೋಲ್ ಈಗ ಅದೇ ಪೆಟ್ರೋಲ್ ಅಲ್ಲ, ಇದು E20 ಪೆಟ್ರೋಲ್, ಅಂದ್ರೆ 20% ಎಥನಾಲ್ ಮಿಕ್ಸ್ ಆಗಿರೋ ಪೆಟ್ರೋಲ್ ಅಂತ ಹೇಳಿ ಇಂಡಿಯಾ ಈಗ ಸ್ಲೋ ಆಗಿ E20 ಪೆಟ್ರೋಲ್ಗೆ ಶಿಫ್ಟ್ ಆಗ್ತಿದೆ. ಇಷ್ಟ ದಿನ ಆಕ್ಚುಲಿ E20 ಅಂತ ಇದ್ರು, ಈಗ E85 E100 ಪೆಟ್ರೋಲ್ ನ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. E100 ಅಂದ್ರೆ ಪೆಟ್ರೋಲೇ ಇಲ್ಲ ಗುರು, ಅದರಲ್ಲಿ ಬರೀ ಕಬ್ನಾಲು. ಆಕ್ಚುಲಿ ಹೇಳ್ಬೇಕಂದ್ರೆ ಹಳೆ ಸ್ಕೂಟರ್ ಅಥವಾ ಬೈಕ್ಸು ಇದಕ್ಕೆ ರೆಡಿ ಇಲ್ಲ. ಏಕೆಂದರೆ ಈ ಗಾಡಿಗಳನ್ನ ಡಿಸೈನ್ ಮಾಡಿರೋದು ಫುಲ್ ಪೆಟ್ರೋಲ್ ಹಾಕೊಂಡು ಓಡಿಸೋ ಥರ. ಈ ಎಥನಾಲ್ ಮಿಕ್ಸು 20%ವರೆಗೂ ಓಕೆ ಅನ್ನೋ ಥರ ಗಾಡಿಗಳು ಬರ್ತಾ ಇದೆ. ಬಟ್ ಹಳೆ ಗಾಡಿಗಳಿಗೆ ಅದು ರೆಕಮೆಂಡೇಶನ್ ಇಲ್ಲ. E20 ಪೆಟ್ರೋಲ್ನ ಯೂಸ್ ಮಾಡ್ತಾ ಇದ್ರೆ ಗಾಡಿದು ಮೈಲೇಜ್ ಕಮ್ಮಿ ಆಗ್ಬೋದು, ಇಂಜಿನ್ ಹೀಟಿಂಗ್ ಇಶ್ಯೂಸ್ ಬರ್ಬೋದು, ರಬ್ಬರ್ ಪಾರ್ಟ್ಸ್ ಡ್ಯಾಮೇಜ್ ಆಗ್ಬೋದು, ಮೇಂಟೆನೆನ್ಸ್ ಖರ್ಚು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಹಳೆ ಪೆಟ್ರೋಲ್ ಸ್ಕೂಟರ್ಗೆ ಇದು ಭಾಳ ರಿಸ್ಕು. ಪೆಟ್ರೋಲ್ ರೇಟ್ ಜಾಸ್ತಿ, ಸರ್ವಿಸ್ ಖರ್ಚು ಜಾಸ್ತಿ, ಇನ್ನು E20 ಪ್ರಾಬ್ಲಮ್ ಬೇರೆ. ಡೈಲಿ ಸ್ಕೂಟರ್ ಯೂಸ್ ಮಾಡೋರಿಗೆ ಇದು ದೊಡ್ಡ ಟೆನ್ಷನ್ನು. ಅದಕ್ಕೆ ಸೊಲ್ಯೂಷನ್ ಸಿಂಪಲ್, ನಿಮ್ಮ ಎಕ್ಸಿಸ್ಟಿಂಗ್ ಸ್ಕೂಟರ್ನ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡಿಸ್ಕೊಳ್ಳಿ ಗ್ರೀನ್ ಟೈಗರ್ ಜೊತೆಗೆ. ಸೊ ಆಗ ಪೆಟ್ರೋಲ್ ಟೆನ್ಷನ್ ಇಲ್ಲ, ಇಂಜಿನ್ ಪ್ರಾಬ್ಲಮ್ ಬರುತ್ತೆ ಅನ್ನೋ ಟೆನ್ಷನ್ ಇರಲ್ಲ, ರನ್ನಿಂಗ್ ಕಾಸ್ಟ್ ಕೂಡ ತುಂಬ ಕಮ್ಮಿ ಆಗುತ್ತೆ. ಸೊ ಈಗಲೇ ನಿಮ್ಮ ಸ್ಕೂಟರ್ನ ಬೊಮ್ಮನಹಳ್ಳಿಲಿರುವಂಥ ಗ್ರೀನ್ ಟೈಗರ್ ಅವ್ರ ಹತ್ರ ಗಾಡಿ ತೊಗೊಂಬಂದು ನಿಮ್ಮ ಪೆಟ್ರೋಲ್ ಸ್ಕೂಟರ್ನ ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಮುಗಿಸ್ತಾ ಇದ್ದೀನಿ.